ನಿಂಬೆನಾಡು ನ್ಯೂಸ್ಗೆ ಆತ್ಮೀಯ ಸ್ವಾಗತ. ನಾನು ಅಪೂರ್ವ ಕಾರಂತ್. ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ವೇಳೆ ಹೊಸಕೋಟೆ ತಾಲೂಕಿನ ಕೊಳತೂರು ಬಳಿಯ ಜಂಕ್ಷನ್ ಸರಿಯಿಲ್ಲವೆಂದು ಸ್ಥಳೀಯರ ಆರೋಪ ಹಿನ್ನೆಲೆ ಸ್ಥಳಕ್ಕೆ ಸಂಸದ ಡಾಕ್ಟರ್ ಸುಧಾಕರ್ ಹಾಗೂ ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಭೇಟಿ. ಕೊಳತೂರು ಗ್ರಾಮಸ್ಥರಿಗೆ ತೊಂದರೆ ಆಗುವ ರೀತಿಯಲ್ಲಿ ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಮಾಡ್ತಿದ್ದಾರೆ. ಈ ಹಿಂದೆ ಅನುಮತಿ ಪಡೆದಿದ್ದ ಪ್ಲಾನ್ ಬದಲಿಗೆ ಬೇರೆ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿರೋದ್ರಿಂದ ಕೊಳತೂರು ಮುಖಾಂತರ ಮಾಲೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವ ವಾಹನಗಳಿಗೆ ತೊಂದರೆ ಆಗ್ತದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಸಂಸದ ಸುಧಾಕರ್ ಮಾತನಾಡಿ, ಈ ಬಗ್ಗೆ ಸಂಬಂಧಪಟ್ಟ ಕೇಂದ್ರದ ಅಧಿಕಾರಿಗಳು ಹಾಗೂ ಸಚಿವರ ಜೊತೆ ಚರ್ಚಿಸಿ ಸ್ಥಳೀಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗುವುದು. ಅಲ್ಲಿ ತನಕ ರಸ್ತೆ ಕಾಮಗಾರಿ ಮಾಡದಂತೆ ಸ್ಥಗಿತಗೊಳಿಸಲು ಹೈವೇ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ ಎಂದು ತಿಳಿಸಿದ್ದಾರೆ. ಇನ್ನು ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಮಾತನಾಡಿ, ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕು. ಈ ಭಾಗದ ರಸ್ತೆಯಿಂದ ಸುಮಾರು ವರ್ಷಗಳಿಂದ ಸಂಚರಿಸುತ್ತಾರೆ. ಹೈವೇ ಅಧಿಕಾರಿಗಳು ಕೂಡಲೇ ಸ್ಥಳೀಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕೆಂದು ತಿಳಿಸಿದ್ದಾರೆ. ಹಾಗಾದ್ರೆ ಬನ್ನಿ ಸಂಸದರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಪ್ರಾರಂಭ ಆದಾಗಿನಿಂದ ಈ ಭಾಗದ ಸುಮಾರು 15 ಹಳ್ಳಿಯ ರೈತರು ಓಡಾಟ ಮಾಡಲಿಕ್ಕೆ ಕಡೆ ಕೋಲಾರ ಆಗ್ಬೋದು, ಹೊಸಕೋಟೆ ಆಗ್ಬೋದು, ನ್ಯಾಷನಲ್ ಹೈವೇಗೆ ಓಡಾಟ ಮಾಡೋಕ್ಕಂತ ಅನುಕೂಲ ಆಗುವಂಥ ರಸ್ತೆ ಇತ್ತು. ಇದು ಭಾಳ ದಿನಗಳಿಂದ ಇವರು ಕೋರ್ಟ್ಗೆ ಹೋಗಿದ್ದಾರೆ, ಹೋರಾಟ ಮಾಡಿದ್ದಾರೆ. ಆದರೂ ಅವರು ಏನೋ ಒಂದು ಸಮಜಾಯಿಸಿ ಹೇಳ್ಕೊಂಡು ಬಂದಿದ್ದಾರೆ. ಈಗ ನಮ್ಮ ಸುಧಾಕರ್ ಅವರು ಪಾರ್ಲಿಮೆಂಟ್ ಸದಸ್ಯರಾದಾಗ ಈ ಭಾಗದ ಎಲ್ಲ ರೈತರು ಕೂಡ ಇದೊಂದು ಭಾಳ ಮುಖ್ಯವಾದ ಬೇಡಿಕೆಯನ್ನು ಕೂಡ ಅವರು ಮುಂದೆ ಇಟ್ಟಿದ್ದಾರೆ. ನೋಡಿ ಸರ್, ಇದೊಂದು ಕೆಲಸ ನಮಗೆ ಆಗಲೇಬೇಕು. 15 ಹಳ್ಳಿಗಳು ಒಂದು ಹೋಬಳಿನೇ ಈ ಭಾಗದಲ್ಲಿ ಒಂದು ಹೋಬಳಿಯಿಂದ ಓಡಾಟ ಮಾಡುವಂಥ ಜನರಿಗೆ ಭಾಳ ಅನನುಕೂಲ ಆಗಿದೆ. ಅದರಿಂದ ಇವತ್ತು ಈ PDO ಅವರು ಬಂದು ಪ್ರಾಜೆಕ್ಟ್ ಡೈರೆಕ್ಟ್ರು ಈಗಾಗಲೇ ಅವ್ರು ಬಂದಿದ್ದಾರೆ. ಇವರ ಸಮಸ್ಯೆಗಳು ಯಾವ ರೀತಿ ಇದೆ ಅನ್ನೋದೆಲ್ಲ ಕೂಡ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇಲ್ಲ ಅಂಡರ್ ಪಾಸಲ್ಲಿ ಒಂದು ರಸ್ತೆ ಕೊಡಿ, ಇಲ್ಲ ನಮಗೆ ಓವರ್ ಹೆಡ್ ಇಂಥ ರಸ್ತೆ ಆದರೂ ಮಾಡಿಕೊಡಲಿ ಅನ್ನೋ ಬೇಡಿಕೆ ಇಟ್ಟಿದ್ದಾರೆ. ಆದರೆ ಮೇಲ್ಮಟ್ಟದ ಅಧಿಕಾರಿಗಳಲ್ಲಿ ಒಂದು ಸಭೆ ಮಾಡೋಣ. GM ಚೀಫ್ ಜನರಲ್ ಮ್ಯಾನೇಜರ್ CGM ಅವರಲ್ಲೂ ಕೂಡ ಉನ್ನತ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಸಭೆ ಮಾಡಿ ಯಾವುದಾದ್ರೂ ಒಂದು ಪರಿಹಾರ ಸಿಗಬೇಕು ರೈತರಿಗೆ ಅನ್ನೋ ವಿಷಯವನ್ನು ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅವರು ಒಂದು ರೀತಿಯಾಗಿ ಭರವಸೆ ಕೊಟ್ಟಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಇವರು ಇನ್ನೂ ಡೆಲ್ಲಿ ಲೆವೆಲಲ್ಲಿ ಇನ್ನೂ ಒಂದು ಸಾರಿ ನಮ್ಮ ಗಡ್ಕರಿ ಅವರ ಹತ್ರ ಒಂದು ಸಭೆ ಮಾಡಬೇಕು. STRR ಹಾಗೂ ಚೆನ್ನೈ ಎಕ್ಸ್ಪ್ರೆಸ್ ವೇ ಏನಿದೆ, ಇಲ್ಲಿ ಕೊಳತೂರು ಗ್ರಾಮದ ನಿವಾಸಿಗಳು ನೂರಾರು ಎಕರೆ ರಸ್ತೆಗೆ ಬಿಟ್ಟುಕೊಟ್ಟಿದ್ದಾರೆ ಮತ್ತು ಈ ಜಂಕ್ಷನ್ಗೆ ಸುಮಾರು ಗ್ರಾಮಗಳು ಇದೇ ಅವರಿಗೆ ದಾರಿ. ಇದ್ರ ಮೂಲಕನೇ ಬಂದು ಹೊಸಕೋಟೆಗಾಗಲಿ, ಈ ಕಡೆ ಬೆಂಗಳೂರಿಗಾಗಲಿ, ಕೋಲಾರಕ್ಕಾಗಲಿ ಹೋಗುವಂಥ ಒಂದು ರಸ್ತೆ ಇದೆ. ಭಾಳ ಮುಖ್ಯವಾಗಿರ್ತಕ್ಕಂಥ ರಸ್ತೆ. ಇಲ್ಲಿ ನಮ್ಮ ಸ್ಥಳೀಯರ ಅಭಿಪ್ರಾಯ, ನಮಗೆ ನೇರವಾಗಿ ಕೊಳತೂರು ಕ್ರಾಸ್ ಅಂದರೆ ಆಗಲಿಂದ ಕೂಡ ಒಂದು ಖ್ಯಾತಿಯನ್ನು ಗಳಿಸ್ಕೊಂಡಿರುವಂಥ ಒಂದು ಇದಾಗಿದೆ. ನಾವು ಜಮೀನನ್ನು ಕಳ್ಕೊಂಡಿರೋ ರೈತರಿಗೆ ನಮಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ನಮಗೆ ರಾಷ್ಟ್ರೀಯ ಹೆದ್ದಾರಿಗೆ ಒಂದು ಫ್ಲೈಓವರ್ ಮೂಲಕ ಆದರೂ ಕೊಡಿ, ಅಥವಾ ನಮಗೆ ಅಂಡರ್ ಪಾಸ್ ಆದರೂ ಮಾಡಿಕೊಡಿ. ಆದರೆ ಅಗಲವಾಗಿ ಮಾಡಿಕೊಡಿ. 10 ಅಡಿ ಒಂದು ಲೇನ್ ಆಗೋದಿಲ್ಲ, 20 ಅಡಿ ಮಾಡಿಕೊಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. 2 ಲೇನ್ ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಇದರ ನಿಮಿತ್ತ ನಾನು ನಮ್ಮ ಸ್ಥಳೀಯ ನಾಯಕರು, ಮಾಜಿ ಸಚಿವರು, ವಿಧಾನ ಪರಿಷತ್ನ ಸದಸ್ಯರು MTB ನಾಗರಾಜ್ ಅನ್ನೋರು ನಾವೆಲ್ಲ ಸೇರಿ ಈಗ ನಮ್ಮ NHAIನ ಯಾರು CGM ಇದ್ದಾರೆ ಅವರು ಈ ಶುಕ್ರವಾರ ಬರ್ತಾ ಇದ್ದಾರೆ. ಅವರು ಮತ್ತು ಮತ್ತು ಇಲ್ಲಿನ ಸಂಬಂಧಪಟ್ಟಂಥ PDO ಅವ್ರು ಬಂದು ಇಲ್ಲಿ ನೋಡ್ಕೊಂಡು ಹೋಗಿದ್ದಾರೆ. ನಾವೆಲ್ಲ ಸೇರಿ ಒಂದು ಸಭೆಯನ್ನು ಮಾಡಿ ಅವ್ರಿಗೆ ತಾಂತ್ರಿಕವಾಗಿ ಇದನ್ನು ರಸ್ತೆಯನ್ನು ರೂಪಿಸುವಂಥ ಕೆಲಸ ಮಾಡಿ ತಕ್ಷಣ ಈ ಒಂದು ಕೆಲಸ ಮುಗಿಬೇಕು, ಅಲ್ಲಿವರೆಗೂ ಸ್ವಲ್ಪ ತಡ ಮಾಡಬೇಕು ಅಂತ ಹೇಳಿದ್ದೀವಿ. ಇದೇ ಶುಕ್ರವಾರಕ್ಕೆ ಆ ಸಭೆಯನ್ನು ಆಯೋಜನೆ ಮಾಡಿ ರೈತರ ಅಪೇಕ್ಷೆ ಮಾಡಿದಂಗೆ ಮೊದಲನೇದು ಸುರಕ್ಷತೆ. ಯಾಕೆಂದರೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀರಿ, ಎಲ್ಲ ಕಾಯಿಲೆಗಳಿಗಿನ್ನ ಮೊದಲನೇ ಕಿಲ್ಲರ್ ಯಾವುದಿದೆ ಅಂತಂದರೆ ರಸ್ತೆ ಅಪಘಾತಗಳು ಅಲ್ವಾ. ಈ ಅಪಘಾತಗಳನ್ನ ತಪ್ಪಿಸ್ಬೇಕು, ಅದರಲ್ಲಿ ಇಂಥ ಒಂದು ಮುಖ್ಯವಾದ ರಸ್ತೆಗಳಲ್ಲಿ ಅದು ಮನಸ್ಸಿನಲ್ಲಿ ಇಟ್ಕೊಂಡು. ಎರಡನೇದು ನಮ್ಮ ಜನರಿಗೆ ಅನುಕೂಲತೆ.
ಯಾವ ರೀತಿ ಅನುಕೂಲ, ಯಾವ ರಸ್ತೆ ಯಾವ ರೀತಿ ಮಾಡಿದರೆ ಅನುಕೂಲ ಹೆಚ್ಚು ಆಗ್ತದೆ ಅಂತೇಳಿ ಇವೆರಡರನ್ನ ಇಟ್ಕೊಂಡು, ಮೂರನೇದು ಫೈನಾನ್ಷಿಯಲ್ ಫೀಸಿಬಿಲಿಟಿ, ಟೆಕ್ನಿಕಲ್ ಫೀಸಿಬಿಲಿಟಿ, ಫೈನಾನ್ಷಿಯಲ್ ಫೀಸಿಬಿಲಿಟಿ, ತಾಂತ್ರಿಕ ಮತ್ತು ಹಣಕಾಸಿನ ಯಾವ ರೀತಿ ವ್ಯವಸ್ಥೆ, ಇವು 4 ಅಂಶಗಳನ್ನು ಇಟ್ಕೊಂಡು ನಾವು ಅವತ್ತು ಚರ್ಚೆ ಮಾಡಿ ಅಂತಿಮವಾಗಿ ಯಾವ ರೀತಿಯಲ್ಲಿ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸ್ತೀವಿ ಅಂತ ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸ ಮಾಡ್ತೀವಿ. ನಿಮ್ಮೆನಾಡು ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.